ಇದನ್ನು ವಾರ್ನಿಂಗ್ ಅಂತನಾದರೂ ತಗೋ, ಅಡ್ವೈಸ್ ಅಂತನಾದ್ರು ತಗೋ. ಆದರೆ ಒಂದು ಮಾತು ನೆನ್ಪಿಟ್ಕೊ, ಈ ಸಲ ಹೊರಗೆ ಬಂದಮೇಲೆ ಮತ್ತೆ ಇದೇ ತಪ್ಪು ರಿಪೀಟ್ ಆದರೆ ನೀನು ಹಳೆ ಜೀವನ ನೋಡಲ್ಲ. ಎಲ್ಲ ಕುನ್ನಿ ಸಿಂಹ ಪಂಜರದೊಳಗಿದೆ ಅಂದಾಗ ನರಿ ನಾಯಿಗಳೆಲ್ಲ ಬೊಗಳೋದು ಸಹಜ. ಧೈರ್ಯ ಅವುಗಳಿಗೆ ಪಂಜರದೊಳಗಿದೆಯಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಪಂಜರದ ಒಳಗಿಂದ ಹೊರಗಡೆ ಬಂದರೆ ಅಡ್ರೆಸ್ ಕಿಲ್ದಂಗೆ ಮಾಡಿಬಿಡ್ತೀನಿ. ನನ್ನನ್ನು ಮುಟ್ಟೋಕ್ಕೂ ಧೈರ್ಯ ಬೇಕಮ್ಮ, ಧೈರ್ಯ ಬೇಕು. ಹೋಗಪ್ಪ ಚಿನ್ನ, ಮನೆಗೆ ಹೋಗಿ ಹಾಲು ಕುಡಿದು ಮಲ್ಕೋ ಹೋಗು. ಯಾರಿಗೆ ಎಷ್ಟು ಧೈರ್ಯ ಇದೆ ಅಂತ ಟೈಮ್ ಹೇಳುತ್ತೆ. ಆದರೆ ಒಂದು ಮಾತು, ಈ ಸಲ ನೀವು ಒಬ್ಬ ವ್ಯಕ್ತಿ ಜೊತೆ ಯುದ್ಧ ಮಾಡ್ತಿಲ್ಲ. ನೀವು ಯಾರ್ಯಾರಿಗೆ ನೋವು ಕೊಟ್ರಲ್ಲ ಅವರೆಲ್ಲರೂ ವಿರುದ್ಧ ಯುದ್ಧ ಮಾಡ್ತಿದ್ದೀರ. ಅದಕ್ಕೆಲ್ಲ ಬೆಲೆ ತರಲೇಬೇಕು. ನೀವು ಒಂದು ಏಟು ಹೊಡೆದ್ರೆ 10 ಏಟು ವಾಪಸ್ ಬಿಡುತ್ತೆ. ಅದನ್ನು ತಡ್ಕೊಳಕ್ಕಾಗಲ್ಲ. ಆ ಶಕ್ತಿನೂ ನಿಮಗಿಲ್ಲ. ಇನ್ನೂ ಸಮಯ ಮಿಂಚಿಲ್ಲ. ಬದಲಾಗೋ ಸಮಯ ಬಂದಿದೆ. ಬದಲಾದರೆ ಒಳ್ಳೆಯದು. ಸರ್ ತುಂಬ ಟೈಮ್ ಆಗ್ತಾಯಿದೆ, ಹೊರಡೆ. ನಿಮ್ಮನ್ನು ಭಾವ ಅಂತ ಕರೆಯೋದಕ್ಕೆ ನಾಚಿಕೆ ಆಗುತ್ತೆ. ಅಲ್ಲ, ನಿಮಗೆ ಅಣ್ಣ, ತಂಗಿ, ಅಕ್ಕ, ತಮ್ಮ ಈ ಪದಗಳು ಅರ್ಥ ಆದರೂ ಗೊತ್ತಾ? ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವರು, ನಿನ್ನ ತಂಗಿ ಎಷ್ಟು ಒಳ್ಳೆಯವರು. ಒಂದೇ ಮನೇನ ಬೆಳೆದಿದ್ರು, ರಕ್ತ ಹಂಚ್ಕೊಟ್ಟು ಹುಟ್ಟಿದ್ರು. ನೀವೊಬ್ಬರು ಮಾತ್ರ ಹೀಗೆ. ಅದ್ಯಾಕೆ ಸಾಧ್ಯ? ಅಲ್ಲ, ನಿಮಗೇನು ಅನ್ಸೋದೇ ಇಲ್ವಾ? ನಿಮಗೆ ಈ ಸೆಂಟಿಮೆಂಟು, ಎಮೋಷನ್ಸು, ಫೀಲಿಂಗ್ಸು ಇದ್ಯಾವುದೂ ಇಲ್ವೇ ಇಲ್ವಾ? ಮತ್ತೆ ಬರಕ್ ಹೋಗ್ಬೇಡ ಈ ಕಡೆ. ಡೈಲಾಗ್ ಹೊಡೆದು ಸುಸ್ತಾಗಿದ್ಯಾ? ಮಮ್ಮಿ ಕೈಲಿ ಹಾಲ್ಗೆ ಬೂಸ್ಟ್ ಹಾಕ್ಸ್ಕೊಂಡು ಶಕ್ತಿ ಬರ್ಸ್ಕೊಂಡು ಮಲ್ಕೋ. ಓಕೆ, ಬಾಯ್ ಅಮೂಲ್ ಬೇಬಿ. ಅಪ್ಪು, ಡೈರಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಮಮ್ಮಿ ಪಪ್ಪನ ಎಷ್ಟು ಇಷ್ಟಪಡ್ತಾರೆ ಅಂತ. ಆಮೇಲೆ ಪಪ್ಪನೂ ಅಷ್ಟೇ ಮಮ್ಮಿನ ಎಷ್ಟು ಇಷ್ಟಪಡ್ತಾರೆ ಅಲ್ವಾ? ಮಿಂಚು ಅಂದ್ರು ಶಕುಂತಲ ಅಜ್ಜಿ ಎಷ್ಟು ಬ್ಯಾಡ್ ಅಲ್ವಾ? ಪಪ್ಪ ಅಮ್ಮನಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ. ಅವ್ರನ್ನ ಯಾಕೆ ಪಪ್ಪ ಇನ್ನೂ ಮನೆಯಲ್ಲೇ ಇಟ್ಕೊಂಡಿದ್ದಾರೆ? ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ ಅಲ್ವಾ ಅವರಿಂದ? ಅಪ್ಪು, ಈ ಥರ ಎಲ್ಲ ಅಮ್ಮ ಮುಂದೆ ಮಾತಾಡಬೇಡ. ಆಮೇಲೆ ನಾವು ಡೈರಿ ಓದಿದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಪಪ್ಪ ಏನೇ ಮಾಡಿದ್ರೇನು ಎಲ್ಲ ಯೋಚನೆ ಮಾಡಿರ್ತಾರೆ. ಪಪ್ಪನಿಗಿಂತ ನಮ್ಗೇನು ಗೊತ್ತು ಜಾಸ್ತಿ. ಆಮೇಲೆ ಆ ಥರ ನಾವು ಮಾತಾಡಬಾರ್ದಲ್ಲ, ಸುಮ್ಮನೆ ಇರ್ಬೇಕು ತಾನೆ ನಾವು. ಹೌದು, ಆದ್ರೂ ಪಪ್ಪಂಗೆ ಆಗಿದ್ದನ್ನು ಓದ್ತಾ ಇದ್ರೆ ತುಂಬಾ ಬೇಜಾರಾಯ್ತು. ಅದಕ್ಕೆ ಪಪ್ಪ ಯಾವಾಗಲೂ ಹೇಳೋದು ಇನ್ನೊಬ್ಬರನ್ನ ಅಷ್ಟು ಬೇಗ ಜಡ್ಜ್ ಮಾಡಬಾರ್ದು ಅಂತ. ಮಮ್ಮಿ ಡೈರಿನ ಪಪ್ಪಂಗೆ ಕೊಡಬೇಕು ಇದನ್ನು ಓದಿ ಅಂತ. ಅವ್ರು ಎಷ್ಟು ಫೀಲ್ ಮಾಡ್ಕೋತಾರೋ, ಅವ್ರು ಎಷ್ಟು ಪಪ್ಪನ ಲವ್ ಮಾಡ್ತಾಯಿದ್ರು, ಇಷ್ಟಪಡ್ತಾಯಿದ್ರು ಅಂತ ಗೊತ್ತಾಗ್ಬೇಕಲ್ವಾ? ಹೌದು ಅಪ್ಪು, ನೀನು ಹೇಳಿದ್ ಸರಿನೇ. ಆದರೆ ನಾವು ಡೈರಿ ಓದಿದ್ವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸರಿ, ಹಾಗಾದರೆ ಈಗ ಮಮ್ಮಿ ಡೈರಿನ ಪಪ್ಪ ಓದೋ ಥರ ಮಾಡೋಣ. ಏನಾದರೂ ಮಾಡಿ ಮಮ್ಮಿ ಡೈರಿನ ಪಪ್ಪಂಗೆ ಓದಿಸ್ಲೇಬೇಕು, ಸರಿನಾ? ಓಕೆ ಓಕೆ, ಡೀಲ್. ಏನು ಇಬ್ರು ಯಾವ್ದ್ರ ಬಗ್ಗೆ ಡೀಲ್ ಮಾಡ್ಕೊತಿದ್ದೀರಾ? ಏನಿಲ್ಲ ಅಮ್ಮ, ಏನಿಲ್ಲ ಏನಿಲ್ಲ ಏನಿಲ್ಲ. ಯಾಕೋ ಏನೋ ಮಾಡಿರೋ ಹಾಗಿದೆ ಅಲ್ವಾ? ಮಮ್ಮಿ, ನೀವು ಹೇಳಿದ್ದು ಕರೆಕ್ಟೇ. ಡೈರಿ ಓದಿದ್ರೆ ಹಿಂದೆ ಏನೆಲ್ಲ ನಡೆದಿದೆ ಅಂತ ಗೊತ್ತಾಗುತ್ತೆ. ಅದು ಎಲ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಯ್ತು. ಮತ್ತೆ ಒಂಥರ ಡೈರಿ ಓದಾದ್ಮೇಲೆ ಡಿಫ್ರೆಂಟ್ ಫೀಲ್ ಕೊಡ್ತು. ಹೌದಲ್ವಾ ಅಪ್ಪು? ಹೂ ಮಿಂಚು. ಹೌದಾ? ಆದ್ರೂ ನಿಮ್ಮಿಬ್ರು ಮುಖ ನೋಡಿದ್ರೆ ಏನೋ ಕಳ್ಳ ಕೆಲಸ ಮಾಡ್ಕೊಂಡು ಸಿಕ್ಕಾಕೊಂಡಿರೋ ಹಾಗಿದೆ. ಏನದು? ಏನಿಲ್ಲ ಮಮ್ಮಿ, ನಾವಿಬ್ರು ನಾರ್ಮಲ್ ತಾನೇ ಇದ್ವಿ. ನಮಗೇನಾಯ್ತು? ಅಯ್ಯೋ ದೇವ್ರೆ, ಏನಿವತ್ತು ಪ್ರೀತಿ ತುಂಬಿ ತುಳುಕ್ತಿದೆ. ಯಾಕೆ ಸ್ಪೆಷಲ್ ಸರ್ಪ್ರೈಸು? ಅಲ್ಲ ಮಮ್ಮಿ, ನಮ್ಮ ಮಮ್ಮಿ ನಮ್ಮ ಇಷ್ಟ. ಯಾಕೆ ಬೇಕಾದ್ರೆ ನಾವು ಪಪ್ಪಿ ಕೊಡಬೇಕು. ಪಪ್ಪಿ ಕೊಡೋಕೆ ರೀಸನ್ ಬೇಕಾ? ಕೊಡಬಹುದು. ಹೂ ಮಮ್ಮಿ, ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡ್ತೀರಾ. ಅದಕ್ಕೆ ಒಂದು ಪಪ್ಪಿ ಕೊಡಬಾರ್ದು ನಮ್ಮ ಮಮ್ಮಿಗೆ?
ಆದ್ರೆ ನೀವಿಬ್ರು ಇಂಡೈರೆಕ್ಟ್ ಆಗಿ ಏನೋ ಮಾತಾಡ್ತಿದ್ರ ನನಗೆ ಅರ್ಥ ಆಗ್ತಿಲ್ಲ. ಏನದು ಡೈರೆಕ್ಟ್ ಆಗಿ ಹೇಳಿ. ಅದು ಮಮ್ಮಿ ನಿಮ್ ಡೈರಿ. ಡೈರಿ? ಹೌದು ಮಮ್ಮಿ, ನಾವಿಬ್ಬರು ಡೈರಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಒಬ್ರು ಇನ್ನೊಬ್ರು ಡೈರಿನ ಓದಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಮ್ಮಿ? ನಾನ್ ಹೇಳಿದ್ದು ನಿಮ್ ಡೈರಿ ನೀವು ಓದ್ಕೊಳ್ಳಿ ಅಂತ. ನೀವು ನೋಡಿದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇನ್ನೊಬ್ರು ಡೈರಿ ಓದೋದು ಬ್ಯಾಡ್ ಮ್ಯಾನರ್ಸ್, ಬ್ಯಾಡ್. ಸಾರಿ ಮಮ್ಮಿ, ಇನ್ಮೇಲೆ ಆ ಥರ ಓದಲ್ಲ. ನನಗೆ ರೇಗಿಸ್ತೀರಾ? ಬನ್ನಿ ಇವತ್ತು ತಿಂಡಿಯಲ್ಲಿ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ. ನೋಡಿ, ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ನಾವು ಅಚೀವ್ ಮಾಡಬೇಕಾಗಿರೋದು ಸಾಕಷ್ಟಿದೆ. ಸೊ ಆದಷ್ಟು ಬೇಗ ನಿಮ್ಮ ಕೆಲಸಗಳನ್ನ ಮಾಡಿ. ಆಮೇಲೆ ಇನ್ನೊಂದು, ಒಂದಷ್ಟು ಇನ್ವೆಂಟ್ರಿಗಳಲ್ಲಿ ಮಿಸ್ಮ್ಯಾಚ್ ಆಗ್ತಿದೆ. ಅದು ಎಂಟ್ರಿ ಸರಿ ಇಲ್ವೋ ಅಥವಾ ಡಿಸ್ಪ್ಯಾಚಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆಯೋ ಕ್ರಾಸ್ ಚೆಕ್ ಮಾಡಿ ಆದಷ್ಟು ಬೇಗ ರಿಪೋರ್ಟ್ ಕೊಡಿ. ಓಕೆ? ಓಕೆ ಸರ್. ಚಿನ್ನ, ಸ್ಟಾಪ್. ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಕ್ವಶನ್ ಮೇಲೆ ಕ್ವಶನ್ ಕೇಳ್ಬೋದು. ಆಫೀಸಲ್ಲಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಮುಗಿದ ತಕ್ಷಣ ಮನೆಗೆ ಬರ್ತೀನಿ. ಎಷ್ಟೊತ್ತು ಮುಗೀತೆ ಅಂತ ಹೇಗೆ ಹೇಳೋದು? ನೋಡೇ, ಒಂದು ವಿಷಯ ತಿಳ್ಕೊಂಬಿಡು. ನಾವು ಕತ್ತೆ ಥರ ದುಡಿದ್ರೇನೆ ಕುದುರೆ ಥರ ಜೀವನ ಮಾಡೋಕ್ಕಾಗತ್ತೆ. ಡೈಲಾಗ್ ಸಾಕು ಅಂದ. ಆಯ್ತು, ಬರ್ತೀನಿ ಬಿಡು, ಬೇಗ ಬರ್ತೀನಿ. ಓಕೆ ಗೆಳೆಯ, ಹೋಮ್ ಮಿನಿಸ್ಟರ್ ಕಾಲ್ ಮಾಡಾಯ್ತು. ನೆಕ್ಸ್ಟ್ ಕಾಲ್ ಬರೋಷ್ಟು ಮನೇಲಿ ಇರಬೇಕು. ಬಾಯ್. ಕೂತ್ಕೊಳ್ಳೋ, ಕೆಲಸ ಮಾಡೋ ಒಂದು. ಅಲ್ಲ ಕಣೋ, ಎಲ್ಲರೂ ಕೆಲಸ ಮಾಡ್ತಾ ಇರ್ತಾನೆ. ನೀನು ಕೆಲಸ ಮಾಡ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೇಕು. ಅವಳು ಹೆಂಗೆ ಅಂತ ನಿಂಗೆ ಗೊತ್ತು. ಮೊದಲು ಕೆಲಸ ಮಾಡ. ಒಂದು ನಿಮಿಷ ಬಂದೆ. ಏನಪ್ಪ ಅರ್ಥ? ನಿಮ್ಮಣ್ಣ ನನ್ನ ಕಷ್ಟ ಅರ್ಥನೇ ಮಾಡ್ಕೊಳಲ್ವಲ್ಲೋ. ಇಲ್ಲಿ ಇವನು ರೂಪ್ತಾನೆ, ಮನೇಲಿ ಅವಳು ರೂಪ್ತಾಳೆ. ನಂದು ಒಂದು ಜೀವನನ. ಏನಾಯ್ತು ಆನಂದ್ ಬ್ರೋ? ಓಹ್, ತಮಗೇನು ಗೊತ್ತಿಲ್ಲ. ಸಖತ್ತಾಗಿ ನಾಟಕ ಆಡ್ತೀಯ ಕಣ. ಕಣ, ನಿಮ್ಮ ಅಣ್ಣನ ಬಗ್ಗೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತ. ಮದುವೆಗೆ ಮುಂಚೆನೂ ಹಿಂಗೆ ಇದ್ದ, ಮದುವೆ ಆಯಿತು, ಮಕ್ಕಳಾಯಿತು, ಈಗಲೂ ಹಂಗೆ ಇದ್ದಾನಲ್ಲೋ. ಅವನು ಟೈಮ್ ಸರಿಗೆ ಹೋಗಲ್ಲ, ನನಗೂ ಹೋಗಕ್ಕೆ ಬಿಡಲ್ಲ. ಆನಂದ್ ಬ್ರೋ, ಬಿಗ್ ಬ್ರೋ ಹಾಗೆ ಅಲ್ವಾ? ಅವ್ನು ಮುಂಚೆಯಿಂದ ವರ್ಕಹಾಲಿಕ್. ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದ್ದೆಲ್ಲ. ಓಹ್, ಅಣ್ಣ ತಮ್ಮ ಇಬ್ಬರು ಒಂದೇ ಬಿಡು. ಸರಿಯಾಗಿ ಟ್ಯೂಷನ್ ಮಾಡಿದ ನಿನಗೆ. ಹೌದು ಪಾರ್ಥ, ನೀನು ಹೆಂಡ್ತಿ ನಿನ್ನೇನು ಕೇಳಲ್ವಾ? ಕ್ಲಾಸ್ ತಗೊಳಲ್ವಾ? ಕೇಳ್ತಾರೆ ಆನಂದ್ ಬ್ರೋ. ಕೇಳಲಿಲ್ಲ ಅಂದರೆ ಹೆಂಡತಿ ಕುಲಕ್ಕೆ ಅವಮಾನ ಅಲ್ವಾ? ಕೇಳದೇ ಇರ್ತಾರ? ಅವ್ರು ಕೇಳೋದು ಕೇಳ್ತಿರ್ತಾರೆ, ನಾವು ಮಾಡೋದು ಮಾಡ್ತಾನೇ ಇರಬೇಕು.